ಬಿಜೆಪಿಯಲ್ಲಿ ಭಿನ್ನಮತ ತಣ್ಣಗಾಗುವಂತಹ ಲಕ್ಷಣನೇ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಟೀಮು ಪ್ರಬಲ ಸಮುದಾಯಗಳನ್ನ ಮುಂದೆ ಇಟ್ಕೊಂಡು ಹೋರಾಟಕ್ಕೆ ಸಜ್ಜಾಗಿದೆ. ದಾವಣಗೆರೆ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಬಣಬಡಿದಾಟ. ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡಲು ಬಣಸಜ್ಜು. ವೀರಶೈವ ಲಿಂಗಾಯತ ಬಿಜೆಪಿ ಮುಖಂಡರಿಂದ ಸಭೆ. ಯಡಿಯೂರಪ್ಪ ವಿಜೇಂದ್ರ ಪರ ನಿಲ್ಲಲು ತಂತ್ರಗಾರಿಕೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಮುಗಿದಿಲ್ಲ. ದಾವಣಗೆರೆ ಒಂದು ರೀತಿಯ ಭಿನ್ನಮತೀಯರ ತಾಣವಾಗಿದೆ. ಇಲ್ಲಿ ಹುಟ್ಟಿಕೊಂಡ ಭಿನ್ನಮತ ಈಗ ರಾಜ್ಯ ಮಟ್ಟಕ್ಕೆ ತಲುಪಿದೆ. ಅದರಲ್ಲೂ ಯತ್ನಾಳ್ ಬಣದಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಕಾಣಿಸಿಕೊಂಡಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಎಸ್ಎ ರವೀಂದ್ರ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ದಾರೆ. ಈ ಮಧ್ಯೆ ವೀರಶೈವ ಲಿಂಗಾಯತ ಎನ್ನುವ ಟ್ರಂಪ್ ಕಾರ್ಡ್ ಬಳಕೆಗೆ ಮುಂದಾಗಿದ್ದಾರೆ. ವೀರಶೈವ ಲಿಂಗಾಯತ ಲೀಡರ್ ಯಾರು ಎನ್ನುವ ರೇಸ್ಗೆ ಯತ್ನಾಳ್ ಮತ್ತು ವಿಜೇಂದ್ರ ಟೀಮ್ಗಳು ಇಳಿದಿವೆ. ಅದರಲ್ಲೂ ಮೊನ್ನೆ ಬೆಂಗಳೂರಿನಲ್ಲಿ ಯತ್ನಾಳ್ ಟೀಮ್ನಿಂದ ನಡೆದ ವೀರಶೈವ ಲಿಂಗಾಯತ ಸಭೆಗೆ ಟಕ್ಕರ್ ನೀಡಲು ವಿಜೇಂದ್ರ ಆಪ್ತ ಬಳಗ ಸಿದ್ಧತೆ ಮಾಡಿಕೊಂಡಿದೆ. ಕೆಲವೇ ದಿನಗಳಲ್ಲಿ ವೀರಶೈವ ಸಮಾಜದ ಎಲ್ಲಾ ಮಠಾಧೀಶರನ್ನ ಸೇರಿಸಿ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಪರ ಇದೆ ಎನ್ನುವ ಸಂದೇಶ ಸಾರಲು ಮುಂದಾಗಿದ್ದಾರೆ. ಆದಷ್ಟು ಬೇಗ ಮಠಾಧೀಶ್ವರ ಕರೆ ಮಾಡಿದ್ರು. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶ್ವರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಏನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಇಂದು ದಾವಣಗೆರೆಯಲ್ಲಿ ಚಿತ್ರದುರ್ಗ, ಹಾವೇರಿ ಸೇರಿದಂತೆ 3 ಜಿಲ್ಲೆಗಳ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಸಭೆ ನಡೆಸಲಿದ್ದಾರೆ. 300ಕ್ಕೂ ಹೆಚ್ಚು ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಭೆಯ ನೇತೃತ್ವವನ್ನ ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್, ವಿರೂಪಾಕ್ಷಪ್ಪ, ಎಂಪಿ ರೇಣುಕಾಚಾರ್ಯ ವಹಿಸಿಕೊಂಡಿದ್ದಾರೆ. ನಾವು ಇಡೀ ರಾಜ್ಯದಲ್ಲಿ ವೀರಶೈವ ಸಮಾಜದವರು ಭಾರತೀಯ ಜನತಾ ಪಾರ್ಟಿ ಆಯ್ಕೆ ನಮಗೆ ವೀರಶೈವ ಸಮಾಜಕ್ಕೆ. ಹಾಗಾಗಿ ಎಲ್ಲರನ್ನೂ ಕ್ರೋಢೀಕರಿಸಿ ಒಂದು ಮತ ಬ್ಯಾಂಕ್ ಅನ್ನ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಮುಂದೆ ಬರ್ತಕ್ಕಂಥ 2028ರಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಇರೋದ್ರಿಂದ, ಕಾರ್ಯಕರ್ತರುಗಳ ಚುನಾವಣೆ ಇರೋದ್ರಿಂದ ಒಂದು ಬಲವಾದ ವೀರಶೈವ ಸಮಾಜ ಯಡಿಯೂರಪ್ಪ ಮತ್ತು ವಿಜೇಂದ್ರ ಪರವಾಗಿ ಐತೆ ಅನ್ನೋ ದೃಷ್ಟಿಯಿಂದ ನಾವು ಮೊಬಿಲೈಸೇಷನ್ ಮಾಡಿ ಈಗಾಗಲೇ ದಾವಣಗೆರೆ ಮತ್ತು ಚಿತ್ರದುರ್ಗ ಮತ್ತು ಹಾವೇರಿ ತಾಲೂಕಿನ ಅಷ್ಟು 3 ಜಿಲ್ಲೆಯ ಪ್ರಮುಖ ವೀರಶೈವ ಮುಖಂಡರನ್ನ ದಾವಣಗೆರೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡ್ಬೇಕಂತಂದೇಳಿ ನಿಶ್ಚಯ ಮಾಡಿದೀವಿ. ಹಾಗಾಗಿ ಆ ನಿಶ್ಚಯದ ಪ್ರಕಾರ ಒಟ್ಟಾರೆಯಾಗಿ ಯತ್ನಾಳ್ ಟೀಮ್ಗೆ ಟಕ್ಕರ್ ನೀಡಲು ರೇಣುಕಾಚಾರ್ಯ ಟೀಮ್ ಮುಂದಾಗಿದೆ. ಇಂದು ನಡೆಯುವ ವೀರಶೈವ ಲಿಂಗಾಯತ ಸಮುದಾಯದ ಪೂರ್ವಭಾವಿ ಸಭೆ ಬಿಜೆಪಿಯಲ್ಲಿ ಮಹತ್ವ ಪಡೆದುಕೊಂಡಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.